ಈ ಜಗತ್ತಿನಲ್ಲಿ ಯಾರೂ ಕೂಡ ನಮ್ಮ ಭಾಗ್ಯವನ್ನು ಕೆಡಿಸಲು ಸಾಧ್ಯ ಇಲ್ಲ. ಏಕೆಂದರೆ ನಮ್ಮ ಭಾಗ್ಯವನ್ನು ನಾವು ಸ್ವಯಂ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದೇವೆ. ಸಂಕಲ್ಪ ಮಾತ್ರ ಕಟ್ ಮಾಡಲು ಸಾಧ್ಯ. ಹೇಗೆ ಕಬ್ಬಿಣವನ್ನು ಕಬ್ಬಿಣದಿಂದ ಕಟ್ ಮಾಡುತ್ತಾರೋ ಅದೇ ರೀತಿ ಸಂಕಲ್ಪವನ್ನು ಸಂಕಲ್ಪದಿಂದ ಕಟ್ ಮಾಡಬೇಕು. ಯಾರಾದರೂ ನಿಮ್ಮ ಭಾಗ್ಯ ಬಹಳಷ್ಟು ಕೆಡುತ್ತದೆ, ನಿಮ್ಮ ಭಾಗ್ಯ ಸರಿಯಿಲ್ಲ, ನಾವು ನಿಮ್ಮ ಭಾಗ್ಯವನ್ನು ಕೆಡಿಸುತ್ತೇವೆ ಎಂದು ಬಾರಿಗೂ ನಮ್ಮ ಸಮ್ಮುಖದಲ್ಲಿ ಹೇಳುತ್ತಿದ್ದರೂ ಕೂಡ ನಾವು ಆ ಸಂಕಲ್ಪವನ್ನು ಸ್ವೀಕಾರ ಮಾಡದೆ ಅವರ ಸಂಕಲ್ಪವನ್ನು ಅಲ್ಲಿಗೆ ಕಟ್ ಮಾಡಿ, ನಾನು ಬಹಳಷ್ಟು ಭಾಗ್ಯಶಾಲಿ ಆತ್ಮನಾಗಿದ್ದೇನೆ, ನಾನು ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತೇನೆ, ನಾನು ಬಹಳ ಉನ್ನತ ಸ್ಥಾನಕ್ಕೆ ಹೋಗುತ್ತಿದ್ದೇನೆ, ಯಾರೂ ನನ್ನನ್ನು ತಡೆಯಲು ಸಾಧ್ಯ ಇಲ್ಲ, ಏಕೆಂದರೆ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ, ಪರಮಾತ್ಮ ತಂದೆ ನನ್ನ ಭಾಗ್ಯವನ್ನು ಬೆಳಗಿಸುತ್ತಿದ್ದಾರೆ, ಪರಮಾತ್ಮ ತಂದೆ ನನ್ನ ಜೊತೆಗಿರುವ ಕಾರಣ ನನ್ನ ಜೀವನದಲ್ಲಿ ಅಸಂಭವ ಕಾರ್ಯ ಸಂಭವ ಆಗುತ್ತಿದೆ ಅನ್ನುವ ಸಂಕಲ್ಪವನ್ನು ಮಾಡಿದರೆ ನಾವು ಬಹಳಷ್ಟು ಉನ್ನತ ಸ್ಥಾನಕ್ಕೆ ಹೋಗುತ್ತೇವೆ. ಯಾರು ನಮ್ಮ ಬಗ್ಗೆ ಕೆಟ್ಟ ವಿಚಾರವನ್ನು ಮಾಡುತ್ತಿದ್ದಾರೋ ಅವರು ಬಹಳಷ್ಟು ಕೆಳಗಡೆ ಇರುತ್ತಾರೆ, ನಾವು ಉನ್ನತ ಸ್ಥಾನಕ್ಕೆ ಹೋಗಿ ತಲುಪುತ್ತೇವೆ. ಏಕೆಂದರೆ ಅವರ ಸಂಕಲ್ಪ ಅಥವಾ ಅವರ ದೃಷ್ಟಿ ನಮ್ಮ ಭಾಗ್ಯವನ್ನು ರೂಪಿಸುತ್ತಿಲ್ಲ, ನಮ್ಮ ಕರ್ಮ ನಮ್ಮ ಭಾಗ್ಯವನ್ನು ರೂಪಿಸುತ್ತಿದೆ ಮತ್ತು ನಮ್ಮ ಜೊತೆಗಿರುವಂತಹ ಭಾಗ್ಯವಿದಾತ ಪರಮಾತ್ಮ ತಂದೆಯ ಸಹಯೋಗ ನಮ್ಮ ಭಾಗ್ಯವನ್ನು ರೂಪಿಸುತ್ತಿದೆ. ಆದ್ದರಿಂದ ಯಾರೂ ಎಂದೂ ನನ್ನ ಭಾಗ್ಯವನ್ನು ಕೆಡಿಸಲು ಸಾಧ್ಯ ಇಲ್ಲ ಅನ್ನುವ ಸ್ಮೃತಿಯಲ್ಲಿ ಇದ್ದು ಸದಾ ಭಾಗ್ಯಶಾಲಿಗಳಾಗಬೇಕು.